ನಡೆಯಲಿರುವ ಬಹಳ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ತಿಳಿಗೊಳಿಸುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಜನರಲ್ಲಿ ಒಂದು ರೀತಿಯಲ್ಲಿ ಒಗ್ಗೂಡಿಸಲು ಹಾಗೂ ಅವರಿಗೆ ವಿವಿಧ ರೀತಿಯಲ್ಲಿ ಅವರ ಸ್ಪಂದನೆಗೆ ಕೊಡಲು ಅನೇಕ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಾರೆ. ಈ ವಾರದಲ್ಲೂ ಬಹಳ ಕಾರ್ಯಕ್ರಮಗಳಿದ್ದು ಇಂದಿನ ದಿನ ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಜನರಿಗೆ ಇದರ ಬಗ್ಗೆ ತಿಳಿಕೊಳ್ಳುವ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ ಸಂದರ್ಭದಲ್ಲಿ ಅವರ ಆಗಮನದ ನಂತರ ನಮ್ಮ ಫಾದರ್ ಮುಲ್ಲರ್ ಕಂಕನಾಡಿ ಇಲ್ಲಿ ಮೊದಲ ಪ್ರೆಸ್ ಕಾನ್ಫರೆನ್ಸ್ ಇದಾಗಿದ್ದು, ಇದರ ವತಿಯಿಂದ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಎಕ್ಸ್ಪ್ಲೋರಾ ಇದುವೇ ವಾರದಲ್ಲಿ 14, 15 ಮತ್ತು 16ರಂದು ನಡೆಯಲಿದೆ. ಎಕ್ಸ್ಪ್ಲೋರಾ ಫಿಯೆಸ್ಟಾ ಅದುವೇ ದಿನದಂದು ಸಾಯಂಕಾಲ 4:30ರಿಂದ ಸಂಜೆ 9 ಗಂಟೆಯ ತನಕ. ಅಂತೆಯೇ ಫಾದರ್ ಮುಲ್ಲರ್ ಆಸ್ಪತ್ರೆಯು NABPH ಅಕ್ರಿಡೇಷನ್ ಆಗಿ ದಶಮಾನದ ಸಂಭ್ರಮ, ರಾಷ್ಟ್ರೀಯ ಮಟ್ಟದ ಮಕ್ಕಳ ದಿನಾಚರಣೆ, ವರ್ಲ್ಡ್ ಡಯಾಬಿಟಿಕ್ ಡೇ ಅಬ್ಸರ್ವೆನ್ಸ್ ಈ ಕಾರ್ಯಕ್ರಮಗಳು ನಡೆಯಲಿದ್ದು, ಇದನ್ನು ಸಾರ್ವಜನಿಕರಿಗೆ ತಿಳಿಪಡಿಸುವಲ್ಲಿ ಮಾಧ್ಯಮವು ಬಹಳಷ್ಟು ರೀತಿಯಲ್ಲಿ ನಮಗೆ ಸಹಕರಿಸುತ್ತದೆ. ಆದ ಕಾರಣ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ವರ್ಗದ ನಮ್ಮ ಸ್ನೇಹಿತರಿಗೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಪ್ರತಿಯೊಬ್ಬ ಮಾಧ್ಯಮ ಮಿತ್ರದವರ ಮುಖ್ಯಸ್ಥರಿಗೆ ಹಾಗೂ ಇಲ್ಲಿ ನೆರೆದಿರುವಂತಹ ಸರ್ವರಿಗೂ ಒಂದೇ ಮಾತಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಹಾಸ್ಪಿಟಲ್ Dr. Dheeraj Fernandez, convener, Explora Fiesta 2025, Dr. Sharlyn Paul, chairperson, media committee. ಈಗ ಕಾರ್ಯಕ್ರಮದ ವಿಡಿಯೋ ಪ್ರದರ್ಶನವನ್ನು ಪ್ರಾರಂಭಿಸಲು ತಾಂತ್ರಿಕ ತಂಡವನ್ನು. ಗುಡ್ ಮಾರ್ನಿಂಗ್. ಇದು ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಗ್ಲೋಬಲ್ ಹೋಮಿಯೋಪತಿ ಫೌಂಡೇಶನ್ ಹಾಗೂ ನವದೆಹಲಿಯ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಹೋಮಿಯೋಪತಿಯ ಸಹಯೋಗದಲ್ಲಿ ಎಕ್ಸ್ಪ್ಲೋರಾ 2025 ಹೋಮಿಯೋಪತಿಕ್ ಶಿಕ್ಷಣ, ಅಭ್ಯಾಸ ಮತ್ತು ಸಂಶೋಧನೆಗಳ ಏಕೀಕರಣ ಎಂಬ ಅಂತಾರಾಷ್ಟ್ರೀಯ ಹೋಮಿಯೋಪತಿ ಸಮ್ಮೇಳನವು 2025 ನವೆಂಬರ್ 14ರಿಂದ 16ರವರೆಗೆ ಕಂಕನಾಡಿಯ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ. ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫಾಸ್ಟಿನ್ ಲೂಕಸ್ ಲೋಬೋ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯ ಮುಖ್ಯ ಆಡಳಿತಾಧಿಕಾರಿ ಶ್ರೀಮತಿ ಕಮಲಾಬಾಯಿ ಬಿ KAS ಮತ್ತು ದಕ್ಷಿಣ ಆಫ್ರಿಕಾದ ಡರ್ಬನ್ ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಹೋಮಿಯೋಪತಿ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಆಶ್ಲೆ ರೋಸ್ ಮತ್ತು UKಯ ಫಂಕ್ಷನಲ್ ಶಿಫ್ಟ್ ಕನ್ಸಲ್ಟಿಂಗ್ ಲಿಮಿಟೆಡ್ನ ಸಲಹೆಗಾರ ಮತ್ತು ನಿರ್ದೇಶಕ ಡಾಕ್ಟರ್ ಕಿಮ್ ಆಂಥೋನಿ ಜಾಬ್ಸ್ ಭಾಗವಹಿಸಲಿದ್ದಾರೆ. ಡಾಕ್ಟರ್ ಕಿಮ್ ಜಾಬ್ಸ್ ಯುನೈಟೆಡ್ ಕಿಂಗ್ಡಮ್, ಡಾಕ್ಟರ್ ಆಶ್ಲೆ ರೋಸ್ ದಕ್ಷಿಣ ಆಫ್ರಿಕಾ, ಡಾಕ್ಟರ್ ಆಶಾ ಕಿರಣ್ ಆಸ್ಟ್ರೇಲಿಯಾ, ಡಾಕ್ಟರ್ ನಿಕೋಲಾ ಕುಟಿನೋ ಜರ್ಮನಿ ರವರೊಂದಿಗೆ ಭಾರತದಾದ್ಯಂತ ಇತರ 24 ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಇವರು ಸಂಶೋಧನೆ, ಶೈಕ್ಷಣಿಕ ವಿಧಾನ ಮತ್ತು ಹೋಮಿಯೋಪತಿಯಲ್ಲಿನ ಇತ್ತೀಚಿನ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಚರ್ಚಿಸಲಿರುವುದು. ಭಾರತಾದ್ಯಂತ 1500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಲಿರುವರು. ಎಕ್ಸ್ಪ್ಲೋರಾದ ವೈಶಿಷ್ಟ್ಯತೆಗಳು. ಎಕ್ಸ್ಪ್ಲೋರಾ ಫೋಕಸ್ ಸಮ್ಮೇಳನ, ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಚರ್ಚೆಗಳು ಮತ್ತು ಆಸ್ಕಿ ಅದು ಆಬ್ಜೆಕ್ಟಿವ್ ಸ್ಟ್ರಕ್ಚರ್ಡ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಪ್ರಾಯೋಗಿಕ ತರಬೇತಿ. ಭಾರತದಲ್ಲಿ ಮೊದಲ ಬಾರಿಗೆ ಹೋಮಿಯೋಪತಿಯ 3 ವಿಷಯಗಳಲ್ಲಿ ಹೋಮಿಯೋಪತಿಕ್ ಮೆಡಿಕಾ, ಆರ್ಗನಾನ್ ಆಫ್ ಮೆಡಿಸಿನ್ ಮತ್ತು ರೆಪರ್ಟರಿ ಅದರಲ್ಲಿ ಆಸ್ಕಿ ಪ್ರಾಯೋಗಿಕ ತರಬೇತಿ ನಡೆಸಲಾಗುತ್ತಿದೆ. ವೈದ್ಯಕೀಯ ಶಿಕ್ಷಣದ ಪಕ್ಷಪಾತವನ್ನು ತೆಗೆದುಹಾಕಲು ವಿಶ್ವ ಮಟ್ಟದಲ್ಲಿ ಅಂಗೀಕರಿಸಲಾದ ಮೌಲ್ಯಮಾಪನ ತಂತ್ರಜ್ಞಾನ ಈ ಆಸ್ಕಿ ಎಂದರೆ. ಸಂಶೋಧನಾ ಪತ್ರಿಕೆ ಮತ್ತು ಪೋಸ್ಟರ್ ಸ್ಪರ್ಧೆಗಳು ಮತ್ತು ಚರ್ಚಾ ವೇದಿಕೆ,
130ರ ಮೇಲೆ ಪ್ರತಿನಿಧಿಗಳಿಗೆ ಭಾಗವಹಿಸುತ್ತಿರುವ ಪತ್ರಿಕೆ ಪ್ರಸ್ತುತಿಗಾಗಿ ಮುಕ್ತ ವೇದಿಕೆ, ಸಂಶೋಧನಾ ಕೇಂದ್ರ, ವೈದ್ಯಕರಿಗೆ ಅಥವಾ ಸಂಸ್ಥೆಗಳಿಗೆ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಸಹಯೋಗದಿಂದ ಹೊಸ ಸಂಶೋಧನಾ ಉಪಕ್ರಮಗಳನ್ನು ಕೈಗೊಳ್ಳಲು ಇದು ಒಂದು ವಿಶಿಷ್ಟ ಅವಕಾಶ. ಎಕ್ಸ್ಪ್ಲೋರರ್ 2025 ಸಂದರ್ಭದಲ್ಲಿ ಇನ್ನೂ ಕೆಲವು ಕಾರ್ಯಕ್ರಮಗಳು ನಡೆಯಲಿದೆ. ಕ್ರೇನಿಯಂ ಆಸ್ಪತ್ರೆಯ ಮಾಹಿತಿ ನಿರ್ವಹಣಾ ವ್ಯವಸ್ಥೆಯ ಸಾಫ್ಟ್ವೇರ್ ಅನ್ನು ಉದ್ಘಾಟಿಸಲಾಗುವುದು. ಪೈನಿಯರ್ 2025 ವಾರ್ಷಿಕ ಕಾಲೇಜ್ ಮ್ಯಾಗಝಿನ್ ರಿಲೀಸ್ ಇರುತ್ತೆ. ಸಂಶೋಧನಾ ಬುಲೆಟಿನ್ 2025 ಈ ವರ್ಷದಲ್ಲಿ ನಡೆಸಲಾದ ಸಂಶೋಧನಾ ಯೋಜನೆಗಳು ಸಂಕಲನವನ್ನು ಬಿಡುಗಡೆ ಮಾಡಲಾಗುವುದು. ಥ್ಯಾಂಕ್ ಯು. ನವೆಂಬರ್ 14ರಿಂದ 16ರವರೆಗೆ ಸಂಜೆ 4:15 ರಾತ್ರಿ 9 ಗಂಟೆವರೆಗೆ ಕಂಕನಾಡಿಯ ಫಾದರ್ ಮುಲ್ಲರ್ ಮೈದಾನದಲ್ಲಿ ವಿವಿಧ ಖಾದ್ಯ, ಫ್ಯಾಷನ್ ಮತ್ತು ಮೋಜಿನ ಆಚರಣೆಗಳನ್ನು ಒಟ್ಟುಗೂಡಿಸಲು ಸಜ್ಜಾಗಿದೆ. ನವೆಂಬರ್ 14, 2025ರಂದು ದುಬೈನ ಉದ್ಯಮಿ ಶ್ರೀ ಮೈಕಲ್ ಡಿಸೋಜಾ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಪುರಸ್ಕೃತ ಮತ್ತು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿ ಪುರಸ್ಕೃತ ಶ್ರೀ ರೂಬೆನ್ ಜೇಸನ್ ಮಚಾದೋ ಉದ್ಘಾಟಿಸಲಿದ್ದಾರೆ. ಇದರೊಂದಿಗೆ ಕುಮಾರಿ ರೆಮೋನಾ ಎವೆಟ್ ಪೆರೇರಾ ಹಾಗೂ ಶ್ರೀ ರೂಬೆನ್ ಜೇಸನ್ ಮಚಾದೋ ತಮ್ಮ ಪ್ರದರ್ಶನವನ್ನು ನೀಡಲಿದ್ದಾರೆ. ಈ ಅದ್ದೂರಿ ಪ್ರದರ್ಶನದಲ್ಲಿ 30ಕ್ಕೂ ಹೆಚ್ಚು ಖಾದ್ಯ ಸ್ಟಾಲ್ಗಳಿದ್ದು ವಿಭಿನ್ನ ರೀತಿಯ ರುಚಿಕರ ಖಾದ್ಯಗಳನ್ನು ಫಿಯೆಸ್ಟಾದಲ್ಲಿ ಭಾಗವಹಿಸುವ ಎಲ್ಲರೂ ಸವಿಯಬಹುದಾಗಿದೆ. ಎಲ್ಲ ವಯೋಮಾನದವರಿಗೂ 30ಕ್ಕೂ ಹೆಚ್ಚು ಜ್ಯುವೆಲರಿ, ಫ್ಯಾಷನ್, ಲೈಫ್ ಸ್ಟೈಲ್ ಹಾಗೂ ವಾಹನ ಸ್ಟಾಲ್ಗಳ ಆಕರ್ಷಣೀಯವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಉತ್ಸಾಹವನ್ನು ಹೆಚ್ಚಿಸಲು ಎಕ್ಸ್ಪ್ಲೋರರ್ ಫಿಯೆಸ್ಟಾ 2025 ಅಲ್ಲಿ ಸ್ಪಾಟ್ ಗೇಮ್ಸ್ ಹಾಗೂ ವಿವಿಧ ಸ್ಪರ್ಧೆಗಳಾದ ಫ್ಯಾನ್ಸಿ ಡೆಂಟೆಡ್ ಡೂರ್ಸ್, ನೃತ್ಯ ಸ್ಪರ್ಧೆಗಳು ಮುಂತಾದವುಗಳನ್ನು ಆಯೋಜಿಸಲಾಗಿದೆ. ಇದರಲ್ಲಿ ಭಾಗವಹಿಸುವವರಿಗೆ ತಮ್ಮ ಕಲೆ, ಕಲ್ಪನೆ ಹಾಗೂ ಪ್ರತಿಭೆಯನ್ನು ಪ್ರದರ್ಶಿಸಲು ಒಂದು ಒಳ್ಳೆಯ ವೇದಿಕೆಯಾಗಿದೆ. ವಿಜೇತರಿಗೆ 1.5 ಲಕ್ಷ ಮೌಲ್ಯದ ಬಹುಮಾನವನ್ನು ನೀಡಲಾಗುತ್ತದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ವಿಶಾಲವಾದ ವೇದಿಕೆ ಮತ್ತು ಸಂಜೆಯ ಲೈವ್ ಎಂಟರ್ಟೈನ್ಮೆಂಟ್ ಜೊತೆಗೆ ಆಕರ್ಷಕ ಮತ್ತು ಸ್ಮರಣೀಯ ಅನುಭವವನ್ನು ನೀಡುವ ಉದ್ದೇಶದಿಂದ ಎಲ್ಲ ಕುಟುಂಬಗಳು, ವಿದ್ಯಾರ್ಥಿಗಳು ಮತ್ತು ಸಂದರ್ಶಕರಿಗೆ ಉಚಿತ ಪ್ರವೇಶದೊಂದಿಗೆ ಎಕ್ಸ್ಪ್ಲೋರರ್ ಫಿಯೆಸ್ಟಾ 2025ಗೆ ಆಹ್ವಾನಿಸಲಾಗಿದೆ. ಧನ್ಯವಾದಗಳು. ಸಹ ಇದರಲ್ಲಿ ಜೊತೆ ಸೇರಬೇಕೆಂದು ವಿನಂತಿಸುತ್ತೇನೆ. I request the panelists of this session to kindly alight from the dais and invite the next Dr. Kiran Shetty, Additional Medical Superintendent, Father Mullers Medical College Hospital, Dr. Prithvi Shetty, NABH Coordinator, Father Mullers Medical College Hospital, and Dr. Helen Gyana Kalanjiam, Chief Quality Manager, Father Mullers Medical College Hospital. ಪ್ರತಿನಿಧಿಗಳು, ಗೌರವಾನ್ವಿತ ಅತಿಥಿಗಳು ಹಾಗೂ ಆಗಮಿಸಿದ ಎಲ್ಲರಿಗೂ ಶುಭ ಮಧ್ಯಾಹ್ನ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಪರವಾಗಿ ನಮ್ಮ ಸಂಸ್ಥೆಯ ಗುಣಮಟ್ಟ ಮತ್ತು ಕರ್ತವ್ಯ ನಿಷ್ಠೆಯ ಆರೋಗ್ಯ ಸೇವೆಯ ನಿರಂತರ ಪ್ರಯಾಣವನ್ನು ಪ್ರತಿಬಿಂಬಿಸುವ 2 ಪ್ರಮುಖ ಕಾರ್ಯಕ್ರಮಗಳ ವಿವರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಮಗೆ ಗೌರವ ಮತ್ತು ಸಂತೋಷದ ವಿಷಯ. ಈ ವರ್ಷ ನಮ್ಮ ಆಸ್ಪತ್ರೆ NABH ಮಾನ್ಯತೆ ಪಡೆದಿದ್ದು 10 ವರ್ಷಗಳನ್ನು ಪೂರೈಸುತ್ತಿದೆ. ಇದು ಸುರಕ್ಷಿತ, ನೈತಿಕ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ರೋಗಿಗಳಿಗೆ ಒದಗಿಸುವ ನಮ್ಮ ಬದ್ಧತೆಯ ಸಾಂಕೇತಿಕ ಹಂತವಾಗಿದೆ. ಶತಮಾನಕ್ಕೂ ಹೆಚ್ಚು ಕಾಲದ ಪರಂಪರೆ ಮತ್ತು ಮೌಲ್ಯಗಳನ್ನು ಹೊಂದಿರುವ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮಾನವೀಯತೆ ಮತ್ತು ರೋಗಿ ಕೇಂದ್ರೀಯ ಸೇವೆಗಳನ್ನು ತನ್ನ ಮೂಲ ಧ್ಯೇಯವಾಗಿ ಹೊಂದಿದೆ. ಸಮಯದೊಂದಿಗೆ ನಾವು ಗುಣಮಟ್ಟದ ಮಾನದಂಡಗಳನ್ನು ಅಳವಡಿಸಿಕೊಂಡು ರೋಗಿಗಳು ಮತ್ತು ಸಮುದಾಯದ ಅಗತ್ಯಗಳಿಗೆ ತಕ್ಕಂತೆ ನಮ್ಮ ಸೇವೆಯನ್ನು ನಿರಂತರವಾಗಿ ವೃದ್ಧಿಸುತ್ತಾ ಬಂದಿದ್ದೇವೆ. NABH ಮಾನ್ಯತೆ ಎಂಬುದು ಆಸ್ಪತ್ರೆಯಲ್ಲಿನ ರೋಗಿ ಆರೈಕೆ, ಸುರಕ್ಷತೆ, ವ್ಯವಸ್ಥಾಪನಾ ತತ್ವಗಳು ಹಾಗೂ ಸೇವಾ ಗುಣಮಟ್ಟ ಸೇರಿದಂತೆ ಎಲ್ಲ ಕ್ಷೇತ್ರಗಳನ್ನು ಕಟ್ಟುನಿಟ್ಟಾಗಿ ಮೌಲ್ಯಮಾಪನ ಮಾಡುವ ಗುಣಮಟ್ಟ ಭರವಸೆ ಮಾನ್ಯತೆ ಪ್ರಕ್ರಿಯೆ ಆಗಿದೆ.
ಈ ಮಾನ್ಯತೆಯನ್ನು ಪಡೆಯುವುದು ಮತ್ತು ನಿರಂತರವಾಗಿ ಕಾಯ್ದುಕೊಳ್ಳುವುದು ಎಂದರೆ ಅತ್ಯುತ್ತಮ ಮಾನದಂಡಗಳು, ರೋಗಿ ಸುರಕ್ಷಾ ಕ್ರಮಗಳು, ನಿರಂತರ ಮೇಲ್ವಿಚಾರಣೆ, ಸಿಬ್ಬಂದಿ ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಪಾರದರ್ಶಕ ವ್ಯವಸ್ಥೆಗಳ ಅನುಷ್ಠಾನವನ್ನು ಸೂಚಿಸುತ್ತದೆ. ನಮ್ಮ NABH ಪ್ರಯಾಣವು 2015ರಲ್ಲಿ ಆರಂಭವಾಯಿತು. ಇಂದು ನಾವು 4ನೇ ನಿರಂತರ NABH ಮಾನ್ಯತೆ ಚಕ್ರದಲ್ಲಿದ್ದೇವೆ ಎನ್ನುವುದನ್ನು ಹೆಮ್ಮೆಯಿಂದ ತಿಳಿಸುತ್ತೇವೆ. ಇದು ನಮ್ಮ ಸಾಧನೆಯಷ್ಟೇ ಅಲ್ಲ, ಗುಣಮಟ್ಟವನ್ನು ನಿರಂತರವಾಗಿ ಉಳಿಸಿ ವೃದ್ಧಿಸುವ ದೀರ್ಘಕಾಲೀನ ಬದ್ಧತೆಯ ಪ್ರತೀಕವೂ ಆಗಿದೆ. ಪ್ರಸ್ತುತ ನಮ್ಮ ಆಸ್ಪತ್ರೆಗೆ NABH 6th ಎಡಿಷನ್ ಸ್ಟ್ಯಾಂಡರ್ಡ್ಸ್ ಅಡಿಯಲ್ಲಿ ಮಾನ್ಯತೆ ದೊರೆತಿದ್ದು, ಇದು ಆಗಸ್ಟ್ 3, 2025ರಿಂದ ಆಗಸ್ಟ್ 2, 2029ರವರೆಗೆ ಮಾನ್ಯವಾಗಿದೆ. ಇದೇ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅನ್ನು NABH ಡಿಜಿಟಲ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಅಡಿಯಲ್ಲಿ ಮೌಲ್ಯಮಾಪನ ಮಾಡಲಾಗಿದ್ದು, ನಾವು ಗೋಲ್ಡ್ ಸ್ಟ್ಯಾಂಡರ್ಡ್ ಅಕ್ರೆಡಿಟೇಷನ್ ಪಡೆದಿರುವುದನ್ನು ಸಂತೋಷದಿಂದ ಪ್ರಕಟಿಸುತ್ತೇವೆ. ಈ ಮಾನ್ಯತೆ ಆಗಸ್ಟ್ 29, 2025ರಿಂದ ಆಗಸ್ಟ್ 28, 2029ರವರೆಗೆ ಮಾನ್ಯವಾಗಿದೆ. ಈ ಗೌರವವು ನಮ್ಮ ಡಿಜಿಟಲ್ ಪರಿವರ್ತನೆ EMR ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್ಸ್ ಅಳವಡಿಕೆ ಮತ್ತು ಸುರಕ್ಷಿತ ಪರಿಣಾಮಕಾರಿ ಪತ್ರರಹಿತ ಆಸ್ಪತ್ರೆ ಸೇವಾ ವ್ಯವಸ್ಥೆಗಳನ್ನು ಬಲಪಡಿಸುವ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಸಾರುತ್ತದೆ. ಈ 10 ವರ್ಷದ ಸಂಭ್ರಮದ ಸಂದೇಶ ಫ್ರಮ್ ಲೆಗೆಸಿ ಟು ಎಕ್ಸಲೆನ್ಸ್ ಅಂದರೆ ನಮ್ಮ ಶ್ರೀಮಂತ ಪರಂಪರೆಯಿಂದ ಪ್ರೇರಿತವಾಗಿ ಉತ್ತಮತೆಯತ್ತ ನಮ್ಮ ಹೆಜ್ಜೆ ಮುಂದುವರಿದಿದೆ. ಈ ಕಾರ್ಯಕ್ರಮವನ್ನು ನವೆಂಬರ್ 14ರಂದು ಮಧ್ಯಾಹ್ನ 3 ಗಂಟೆಗೆ ಡಿಸೆನಿಯಲ್ ಹಾಲ್ ಮೆಮೋರಿಯಲ್ ಹಾಲ್ನಲ್ಲಿ ಆಚರಿಸಲಾಗುತ್ತದೆ. ಈ ವೇಳೆ ಆಸ್ಪತ್ರೆಯ ಗುಣಮಟ್ಟದ ಪ್ರಯಾಣದ ಕುರಿತು ತಿರುಗಿ ನೋಡುವ ಕಾರ್ಯಕ್ರಮ, ಗುಣಮಟ್ಟ ಉರಿತುಂಬಿಸಿದ ನಾಯಕರ ಸನ್ಮಾನ, NABH ಪ್ರಮಾಣ ಪತ್ರ ವಿತರಣೆ, ಹೊಸ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪರಿಚಯ ಮತ್ತು ಸ್ಪರ್ಧೆಗಳ ಬಹುಮಾನ ವಿತರಣೆ ನಡೆಯಲಿದೆ. ಇದರೊಂದಿಗೆ ನಾವು ವಿಶ್ವ ಗುಣಮಟ್ಟದ ವಾರ 2025 ಅನ್ನು ನವೆಂಬರ್ 10ರಿಂದ 14ರವರೆಗೆ ಕ್ವಾಲಿಟಿ ಥಿಂಕ್ ಡಿಫರೆಂಟ್ಲಿ ಎಂಬ ಸಂದೇಶದೊಂದಿಗೆ ಆಚರಿಸುತ್ತಿದ್ದೇವೆ. ಗುಣಮಟ್ಟವನ್ನು ದಿನನಿತ್ಯದ ಕೆಲಸದ ಸಂಸ್ಕೃತಿಯ ಭಾಗವನ್ನಾಗಿ ಮಾಡಲು ಪ್ರೇರೇಪಿಸುವುದು ಇದರ ಉದ್ದೇಶ. ಈ ಅವಧಿಯಲ್ಲಿ ಲೀನ್ 6 ಸಿಗ್ಮಾ ಕಾರ್ಯಾಗಾರ, ಇನ್ಸಿಡೆಂಟ್ ರೂಟ್ ಕಾಸ್ ಅನಾಲಿಸಿಸ್ ಅಂಡ್ ಕಾಪಾ ಕುರಿತು ಉಪನ್ಯಾಸಗಳು, ವೆಲ್ತ್ ಔಟ್ ಆಫ್ ವೇಸ್ಟ್ ಸ್ಪರ್ಧೆ, ಮೆಮೊರಿ ಗೇಮ್ ಮತ್ತು ಗುಣಮಟ್ಟದ ಮತ್ತು ಆರೋಗ್ಯ ಸೇವೆಗಳೊಂದಿಗೆ ಸಂಬಂಧಿಸಿದ ಫೋಟೋಗ್ರಫಿ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. ಈ 2 ಕಾರ್ಯಕ್ರಮಗಳನ್ನು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಆಯೋಜಿಸಿದ್ದು, ಕ್ವಾಲಿಟಿ ಕಂಟ್ರೋಲ್ ಇಲಾಖೆ ಸಮನ್ವಯ ವಹಿಸಿಕೊಂಡಿದೆ. ಎಲ್ಲ ವಿಭಾಗಗಳ ಸಕ್ರಿಯ ಸಹಕಾರದಿಂದ ಕ್ವಾಲಿಟಿ ಈಸ್ ಎವ್ರಿವನ್ಸ್ ರೆಸ್ಪಾನ್ಸಿಬಿಲಿಟಿ ಎಂಬ ಸಂದೇಶವನ್ನು ಬಲಪಡಿಸುವುದು ನಮ್ಮ ಗುರಿ. ಈ ಕಾರ್ಯಕ್ರಮಗಳ ಮೂಲಕ ನಮ್ಮ ಆಚರಣೆದಾಚೆಗೆ ಇತರ ಸಂಸ್ಥೆಗಳಿಗೂ ಗುಣಮಟ್ಟದ ಮಹತ್ವವನ್ನು ಪ್ರೇರೇಪಿಸಲು ನಾವು ಆಶಿಸುತ್ತೇವೆ. ನಿರಂತರ ಸುಧಾರಣೆಯ ಸಂದೇಶವನ್ನು ಸಮುದಾಯ ಮುಂದೆ ತಲುಪಿಸುವಲ್ಲಿ ಮಾಧ್ಯಮದ ಸಹಕಾರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನವೆಂಬರ್ 14ರಂದು ಮಧ್ಯಾಹ್ನ 3 ಗಂಟೆಗೆ DMO ಡಿಸೆನಿಯಲ್ ಮೆಮೋರಿಯಲ್ ಹಾಲ್ನಲ್ಲಿ ನಡೆಯುವ NABH ಮಾನ್ಯತೆಯ 10 ವರ್ಷದ ಸಂಭ್ರಮ ಮತ್ತು ವಿಶ್ವ ಗುಣಮಟ್ಟ ವಾರದ ಸಮಾರಂಭಕ್ಕೆ ಎಲ್ಲ ಮಾಧ್ಯಮ ಸ್ನೇಹಿತರನ್ನು, ಆಹ್ವಾನಿತರನ್ನು ಮತ್ತು ಶುಭಾಶಯಗಳನ್ನು ಸಾದರವಾಗಿ ಆಹ್ವಾನಿಸುತ್ತೇವೆ. ನಿಮ್ಮ ಉಪಸ್ಥಿತಿ ನಮ್ಮನ್ನು ಮತ್ತಷ್ಟು ಉತ್ತೇಜಿಸುತ್ತದೆ. ಧನ್ಯವಾದಗಳು. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮಕ್ಕಳ ವಿಭಾಗ, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ ಮಕ್ಕಳ ವಿಭಾಗ ಮತ್ತು ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಜಂಟಿಯಾಗಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಕಾರ್ಯಕ್ರಮಗಳ ಸರಣಿಯನ್ನು ಆಯೋಜಿಸುತ್ತಿದೆ. ನವೆಂಬರ್ 13ರಂದು ನಾವು ಬಜಾಲ್ನ ಸೈಂಟ್ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಣೆಯನ್ನು ಆಯೋಜಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಶಾಲೆಯ ವಿದ್ಯಾರ್ಥಿಗಳಿಗೆ ಆಟಗಳು, ಚಿತ್ರಕಲೆ ಮತ್ತು ವೇಷಭೂಷಣ ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಂಥ ವಿವಿಧ ಚಟುವಟಿಕೆಗಳ ಮೂಲಕ ಸಂತೋಷ ಮತ್ತು ಸಂಭ್ರಮವನ್ನು ತರುವ ಗುರಿಯನ್ನು ಹೊಂದಿದೆ. ಪ್ರೀತಿ ಮತ್ತು ಪ್ರೋತ್ಸಾಹದ ಸಂಕೇತವಾಗಿ ಹಾಗೂ ಈ ದಿನದ ವಿಶೇಷತೆಯನ್ನು ಗುರುತಿಸಲು ಕೇಕ್ ಅನ್ನು ಕತ್ತರಿಸಲಾಗುವುದು. ಉಪಹಾರ ವಿತರಣೆ ಮತ್ತು ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳು ಪ್ರಾಯೋಜಿಸಿದ ಸ್ಮರಣಿಕೆಗಳನ್ನು ನೀಡಲಾಗುವುದು.
ನವೆಂಬರ್ 15ರಂದು ಆಸ್ಪತ್ರೆಯ ಸಮ್ಮೇಳನ ಸಭಾಂಗಣದಲ್ಲಿ ಹೊರ ರೋಗಿಗಳು, ಒಳ ರೋಗಿಗಳು ಮತ್ತು FMCI ಸಿಬ್ಬಂದಿಯ ಮಕ್ಕಳಿಗಾಗಿ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಕ್ಕಳಿಗಾಗಿ ಚಿತ್ರಕಲೆ ಮತ್ತು ವೇಷಭೂಷಣ ಸ್ಪರ್ಧೆಗಳು, ಫಾದಮುಲ್ಲಾ ವಿದ್ಯಾರ್ಥಿಗಳಿಗಾಗಿ ರೀಲ್ ಮೇಕಿಂಗ್ ಸ್ಪರ್ಧೆ ಮತ್ತು ಮಕ್ಕಳನ್ನು ರಂಜಿಸಲು ಜಾದು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ನಂತರ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇರುತ್ತದೆ. ಮಿಸ್ಟರ್ ಡಿತೇಶ್, ಸಂಪಾದಕರು, ಜಯಕಿರಣ ಮಂಗಳೂರು ಇವರಿಗೆ ಆ ಸದಸ್ಯರನ್ನು ಆಹ್ವಾನಿಸುತ್ತೇನೆ. D'Souza, Associate Professor, Community Medicine, Dr. Madhu Malar, Senior Resident, Community Medicine. ಕರೆಯಲ್ಪಡುತ್ತಿರುವುದು ಅತ್ಯಂತ ದುರದೃಷ್ಟಕರ ಸಂಗತಿಯಾಗಿದೆ. ಜೊತೆಗೆ ಇಲ್ಲಿ ಮಧುಮೇಹ ಪೀಡಿತರ ಸಂಖ್ಯೆ ಸ್ಥಿರವಾಗಿ ಏರುತ್ತಲೇ ಇದೆ. ನವೆಂಬರ್ 14ರಂದು ವಿಶ್ವಾದ್ಯಂತ ಆಚರಿಸಲಾಗುವ ವಿಶ್ವ ಮಧುಮೇಹ ದಿನಕ್ಕಾಗಿ ಅಂತಾರಾಷ್ಟ್ರೀಯ ಮಧುಮೇಹ ಒಕ್ಕೂಟವು ನೀಡಿರುವ ಈ ವರ್ಷದ ಧ್ಯೇಯವಾಕ್ಯ ಮಧುಮೇಹ ಮತ್ತು ಯೋಗಕ್ಷೇಮ ಮೇಲೆ ಕೇಂದ್ರೀಕರಿಸುತ್ತದೆ. ನಮ್ಮ ದಿನದ ಹೆಚ್ಚಿನ ಸಮಯವನ್ನು ಕಾರ್ಯಸ್ಥಳದಲ್ಲೇ ಕಳೆಯುತ್ತೇವೆ ಎಂಬುದನ್ನು ಮನಗಂಡು ಫಾದಮುಲ್ಲಾ ಚಾರಿಟೇಬಲ್ ಸಂಸ್ಥೆ ತನ್ನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಲ್ಲಿ ಅರಿವು ಹೆಚ್ಚಿಸಲು ಹಾಗೂ ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಲು ಬದ್ಧವಾಗಿದೆ. ಯೋಜಿತ ಚಟುವಟಿಕೆಗಳು, ಅರಿವಿಗಾಗಿ ಹೆಜ್ಜೆಗಳು ಇದು ನವೆಂಬರ್ 5ರಿಂದ 14ರವರೆಗೆ 10 ದಿನಗಳ ಕಾಲ ನಡೆಯುವ ವಿಶೇಷ ಅಭಿಯಾನವಾಗಿದೆ. ಕೆಲಸದ ಸ್ಥಳದಲ್ಲಿ ದೈನಂದಿನ ದೈಹಿಕ ಚಟುವಟಿಕೆಗಳನ್ನು ಮತ್ತು ಮಧುಮೇಹದ ಬಗ್ಗೆ ಅರಿವನ್ನು ಹೆಚ್ಚಿಸಲು ಇದರ ಗುರಿಯಾಗಿದೆ. ಇದಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಈಗಾಗಲೇ 400ಕ್ಕೂ ಹೆಚ್ಚು ಮಂದಿ ನೋಂದಾಯಿಸಿಕೊಂಡಿದ್ದಾರೆ. ಸಂಸ್ಥೆಯ ಆಡಳಿತ ಮಂಡಳಿ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಸೇರಿದಂತೆ ಎಲ್ಲ ಹಂತದ ಜನರು ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ಮಧುಮೇಹ ಜಾಗೃತಿಯ ಜಾಗತಿಕ ಒಗ್ಗಟ್ಟಿನ ಸಂಕೇತವಾಗಿ ನವೆಂಬರ್ 14 ಮತ್ತು 15ರಂದು ಸಂಸ್ಥೆಯ ಕಟ್ಟಡಕ್ಕೆ ನೀಲಿ ಬಣ್ಣದ ದೀಪಾಲಂಕಾರ ಮಾಡಲಾಗುವುದು. 3ನೇದು, ಆಯ್ದ ದಿನಗಳಂದು ಉದ್ಯೋಗಿಗಳಿಗಾಗಿ ನಿಯಮಿತ ಸಮಯದಲ್ಲಿ ವಿಶೇಷ ತಪಾಸಣಾ ವ್ಯವಸ್ಥೆ. 4ನೇದು, ವಿದ್ಯಾರ್ಥಿಗಳಿಗಾಗಿ ಮಧುಮೇಹ ಮತ್ತು ಸಂಸ್ಥೆ ಅರಿವು ಇರಲಿ ಆಚರಣೆ ಇರಲಿ ಎಂಬ ಧ್ಯೇಯವಾಕ್ಯದಡಿ ಬುಕ್ ಮಾರ್ಕ್ ವಿನ್ಯಾಸ ಸ್ಪರ್ಧೆ. ಇದರಲ್ಲಿ ವಿಜೇತವಾದ ವಿನ್ಯಾಸವನ್ನು ಬೃಹತ್ ಸಂಖ್ಯೆಯಲ್ಲಿ ಮುದ್ರಿಸಿ ವಿತರಿಸಲಾಗುವುದು. ಅಂತಿಮ ದಿನದಂದು ದೈನಂದಿನ ಜೀವನಕ್ಕೆ ಮಧುಮೇಹ ಸ್ನೇಹಿ ಆಹಾರ ತಯಾರಿಸುವ ಬಗ್ಗೆ ಮತ್ತು ಕೆಲಸದ ಸ್ಥಳದಲ್ಲಿ ಸಕ್ರಿಯವಾಗಿರುವುದು ಇದರ ಬಗ್ಗೆ ಕಾರ್ಯಕ್ರಮ. ಇದರ ಜೊತೆ ಸಮಾರಂಭ ಮತ್ತು ಅರಿವಿಗಾಗಿ ಹೆಜ್ಜೆ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಲಿದೆ. ನಮ್ಮೆಲ್ಲರ ಸಂಘಟಿತ ಪ್ರಯತ್ನ ಮತ್ತು ಬದ್ಧತೆಯ ಮೂಲಕ ಫಾದಮುಲ್ಲಾ ಚಾರಿಟೇಬಲ್ ಸಂಸ್ಥೆ ಎಲ್ಲರಿಗೂ ಲಭ್ಯವಾದ ಅನುಕಂಪ ಭರಿತ ಆರೈಕೆ ಎಂಬ ಧ್ಯೇಯವಾಕ್ಯಕ್ಕೆ ಬದ್ಧವಾಗಿದೆ. ಇದು ನಮ್ಮ ಸಮುದಾಯದಲ್ಲಿ ಜಾಗೃತಿ, ಸಹಾನುಭೂತಿ ಮತ್ತು ಸಾಮೂಹಿಕ ಜವಾಬ್ದಾರಿಯ ಸಂಸ್ಕೃತಿಯನ್ನು ಪೋಷಿಸುತ್ತದೆ. ಧನ್ಯವಾದಗಳು. ಏನಾದರೂ ಒಂದೆರಡು ಪ್ರಶ್ನೆ ಇದ್ದರೆ ಈ ಸಮಯದಲ್ಲಿ ಕೇಳಬಹುದು. ನಿಮಗೆ ತಿಳಿಯಪಡಿಸಿದೆವು. ಈ 4 ವಿಶೇಷ ಕಾರ್ಯಕ್ರಮಗಳು ನಿಜವಾಗಿಯೂ ಜನರ ಸೇವೆಗಾಗಿ, ಜನರ ಒಳಿತಿಗಾಗಿ ನಾವು ನಡೆಸ್ತಾ ಇರುವಾಗ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಟ್ಟು ಆದಷ್ಟು ಹೆಚ್ಚು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಹಕಾರ ನೀಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಚಿಕಿತ್ಸಾ ವಿಧಾನ ಜನರಿಗೆ ಹೆಚ್ಚೆಚ್ಚು ತಿಳಿಯಬೇಕು. ಜನರಿಗೆ ಹೆಚ್ಚೆಚ್ಚು ತಿಳಿದ ಮೇಲೆ ಅದರ ಪ್ರಯೋಜನವನ್ನು ಅವರು ಪಡೆಯಬೇಕು ಅಂತ ಹೇಳುವ ಒಂದು ವಿಶೇಷ ಉದ್ದೇಶ. ಅದರ ಜೊತೆಗೆ ಈ ಹೋಮಿಯೋಪತಿಯಲ್ಲಿ ಕೂಡ ಸಂಶೋಧನೆ ಇನ್ನೂ ಹೆಚ್ಚಾಗಿ ನಡೆಯಬೇಕು. ಈ ಸಂಶೋಧನೆಯ ಮೂಲಕ ಹೋಮಿಯೋಪತಿ ಹೆಚ್ಚು ಪರಿಣಾಮಕಾರಿಯಾದ ಚಿಕಿತ್ಸೆಯನ್ನು ನೀಡಲು ಸಾಧ್ಯವಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಿಂದ ಭಾಗವಹಿಸುವವರಿದ್ದಾರೆ. ಈ ಎಲ್ಲ ಜನರು ಜೊತೆಯಾಗಿ ಅನೇಕ ಚಟುವಟಿಕೆಗಳನ್ನು ನಡೆಸುವುದು ಮತ್ತು ಚರ್ಚೆಗಳನ್ನು ನಡೆಸುವುದು. ಇದರ ಮೂಲಕ ಆದಷ್ಟು ಮಾಹಿತಿಯನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡು ಹೆಚ್ಚೆಚ್ಚು ಹೋಮಿಯೋಪತಿಯ ಬಗ್ಗೆ ಅವರು ಜ್ಞಾನ ಪಡೆದು ಜನರಿಗೆ ಯೋಗ್ಯ ರೀತಿಯಲ್ಲಿ ಚಿಕಿತ್ಸೆಯನ್ನು ನೀಡಲು ಸಾಧ್ಯ ಆಗಲಿ ಅಂತ ಹೇಳುವ ಈ ಪ್ರಯತ್ನ ನಾವು ನಡೆಸ್ತಾ ಇದ್ದೇವೆ. ಆದ್ರಿಂದ ನಿಮಗೆ ಇದ್ರ ಬಗ್ಗೆ ಏನಾದರೂ ಸಂಶಯ ಇದ್ರೆ ವಿಶೇಷವಾಗಿ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತು ನಾವು ವಿಶೇಷವಾಗಿ ಮಕ್ಕಳಿಗೆ ಗಮನ ಹೆಚ್ಚಾಗಿ ನೀಡುತ್ತಾ ಇದ್ದೇವೆ. ಈ ಮಕ್ಕಳಿಗೆ ಗಮನ ಕೊಡುವುದಕ್ಕಾಗಿ ನಾವು ಈ ವರ್ಷ
ಬಾಂಧವ್ಯ ಅಂತ ಹೇಳುವ ಒಂದು ಹೊಸ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ. ಇದರ ಮೂಲಕ ಮಕ್ಕಳಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ, ಆರೋಗ್ಯದಲ್ಲಿ ಕುಂದುಕೊರತೆಗಳಿದ್ದರೆ ಅವರು ಸಣ್ಣವರಿರುವಾಗ ಅದನ್ನು ಕಂಡುಹಿಡಿದು ಯೋಗ್ಯ ರೀತಿಯಲ್ಲಿ ಚಿಕಿತ್ಸೆ ಸಣ್ಣ ಮಕ್ಕಳಿಗೆ ನೀಡಿದಾಗ ಅವರ ಜೀವನ ಮುಂದಕ್ಕೆ ಒಳ್ಳೆಯದಾಗುವುದು ಅಂತ ಹೇಳುವ ಈ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವರ್ಷ ಪ್ರತಿ ಇಡೀ ವರ್ಷ ಈ ಕಾರ್ಯಕ್ರಮ ನಡೆಯುತ್ತಾ ಇರ್ತದೆ. ನಾವು 2 ತಿಂಗಳು ಕಳೆದಾಗ ನಮಗೆ ಸಿಕ್ಕಿದ ಏನು ಪ್ರತಿಕ್ರಿಯೆ ಇದೆ ಅದು ಉತ್ತಮವಾಗಿದೆ. ಹಲವಾರು ಜನರು ಮಕ್ಕಳನ್ನು ತಮ್ಮ ಸಣ್ಣ ಮಕ್ಕಳನ್ನು ತಂದು ಅವರ ಏನು ನ್ಯೂನತೆಗಳು ಇರಬಹುದು ಅದನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ್ದಾರೆ. ಅದರ ಮೂಲಕ ಹಲವಾರು ಕುಟುಂಬಗಳಿಗೆ ಪ್ರಯೋಜನ ಆಗಿದೆ. ಅದರಿಂದ ಈ ಎಲ್ಲ ಕಾರ್ಯಕ್ರಮಗಳು ನಾವು ಜನರ ಸೇವೆಗಾಗಿ ಮಾಡ್ತಾ ಇದ್ದೇವೆ. ಜನರಿಗೆ ಸೇವೆ ನಾವು ಮಾಡುವುದಕ್ಕೆ ನೀವೆಲ್ಲರೂ ನಮಗೆ ಅತ್ಯಂತ ವಿಶೇಷ ರೀತಿಯಲ್ಲಿ ಸಹಕಾರ ನೀಡ್ತಾ ಇದ್ದೀರಿ. ನೀವು ನಮ್ಮ ಬಗ್ಗೆ ಜನರಿಗೆ ತಿಳಿಯಪಡಿಸುವುದರಿಂದ ನಮ್ಮ ಸೇವೆ ಇನ್ನೂ ಉತ್ತಮವಾಗಿ ಜನರಿಗೆ ಸಿಗಲು ಸಾಧ್ಯ ಆಗ್ತದೆ. ಜನರು ಬರ್ತಾ ಇದ್ದಾರೆ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ವಿಶೇಷ ಧನ್ಯವಾದಗಳು. ಇನ್ನೊಂದು ವಿಚಾರ ತಿಳಿಯಪಡಿಸುವುದು ಅಂತ ಹೇಳಿದ್ರೆ, ನಮ್ಮ ಈ ಆಸ್ಪತ್ರೆಯನ್ನು NABH ನ್ಯಾಷನಲ್ ಅಕ್ರಿಡಿಟೇಷನ್ ಫಾರ್ ಬೋರ್ಡ್ ಆಫ್ ಹಾಸ್ಪಿಟಲ್ಸ್ ಇದು 10ನೇ ವರ್ಷ ಅಂದ್ರೆ 6ನೇ ಆವೃತ್ತಿಯಲ್ಲಿ ಉತ್ತಮ ನಮಗೆ ಸರ್ಟಿಫಿಕೇಟ್ ಅನ್ನು ನೀಡಿದೆ. ಈ ವರ್ಷ ವಿಶೇಷವಾಗಿ ನಮ್ಮಲ್ಲಿ ಇರುವ ಪ್ರೀಮಿಯಂ ವ್ಯವಸ್ಥೆ EMR ಅಂತ ಹೇಳ್ತೇವೆ, ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್ಸ್, ಈ ವ್ಯವಸ್ಥೆ ಇಷ್ಟು ಉತ್ತಮವಾಗಿದೆ. ಈ ಇಲಾಖೆ ನಮಗೆ ಪ್ರಶಂಸೆಯನ್ನು ನೀಡುವುದು ಮಾತ್ರ ಅಲ್ಲ, ಅವರಿಗೇನೆ ಆಶ್ಚರ್ಯ ಆಗಿದೆ ಅಂತ ಹೇಳುವ ಒಂದು ಪ್ರತಿಕ್ರಿಯೆಯನ್ನು ನಮಗೆ ನೀಡಿದ್ದಾರೆ. ಅದರಿಂದ ಈ ವ್ಯವಸ್ಥೆಯನ್ನು ನಾವು ಅಳವಡಿಸಿದ್ದೇವೆ ಮತ್ತು ಇದೊಂದು ಇಡೀ ಭಾರತ ದೇಶಕ್ಕೆ ಒಂದು ರೀತಿಯ ಮಾದರಿ ಅಂತ ಹೇಳ್ಬೋದು. ಅಂತಹ ಕಾರ್ಯಕ್ರಮ ನಮ್ಮಲ್ಲಿ ಇರುವುದರಿಂದ ಗೋಲ್ಡನ್ ಸ್ಟ್ಯಾಂಡರ್ಡ್ ಅಕ್ರಿಡಿಟೇಷನ್ ನಮಗೆ ಈ ಇಲಾಖೆಯಿಂದ ಸಿಕ್ಕಿದೆ. ಅದರಿಂದ ಎಲ್ಲ ಮಾಹಿತಿಯನ್ನು ಜನರಿಗೆ ನೀಡಿ ಉತ್ತಮ ಚಿಕಿತ್ಸೆ, ಉತ್ತಮ ಔಷಧ ಉಪಚಾರ ಅವರು ಜನರು ಪಡೆಯಲಿಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸ್ತೇವೆ. ನಿಮ್ಗೆಲ್ಲರಿಗೂ ಒಳಿತನ್ನು ಆಶಿಸ್ತೇವೆ. Started this is because it is very expensive. There are a few other child development centers, but these are very expensive. So we started it in August, and our charges are minimal. So the response has been tremendous, and we are having nearly, I think, in the past 2 months, we have had more than 300 children who come to Bandhavya, and they are not only getting care only from the pediatric department, but also from the speech and hearing department, pediatric physiotherapy, the psychiatric department. Every department is involved. Development problem, that is autistic, attention deficit, hyperactivity disorder, then any stress in school, and we have had many children who have had other problems also, like children being bullied in school, children especially on Instagram, media, social media addiction. So those are the problems we have encountered. This is not homeopathy. This is from the medical college side. So this is inside the medical college campus. So this is not just a medical college. It involves the medical college, the college of speech and hearing, the physiotherapy college, and from the medical college it involves the clinical psychologist, the pediatric department, and the psychiatric department. And this 300 children that you say, what is the major issue that is coming, or is there any specific issues that are coming about in this thing? No, it is not just one issue. It is mainly autism. There is some children with attention deficit. We are also monitoring children for development delays. For example, children who are born preterm, they might be having some development delays. One problem which we have noticed is that lot of children have this mobile addiction, which we had not anticipated, but that is a major problem. Mobile phone addiction and being bullied in school, stress in school, those are the major problems. ಬರೀ ಟ್ರೀಟ್ಮೆಂಟ್ ಮಾತ್ರ ನೋಡ್ತೀರಾ ಅಥವಾ ಸ್ಟಡಿಗೆ ಏನಾದರೂ ಇದು ಮಾಡ್ತೀರಾ? ಇದಕ್ಕೆ ನಾವು ಟ್ರೀಟ್ಮೆಂಟ್ ಅಂತ ಅಲ್ಲ, ಸೊ ಇಟ್ಸ್ ಮೇನ್ಲಿ ಥೆರಪಿ. ಬಿಕಾಸ್ ಫಾರ್ ಎಕ್ಸಾಂಪಲ್ ಆಟಿಸಮ್ಗೆ ಟ್ರೀಟ್ಮೆಂಟ್ ಅಂತ ಇಲ್ಲ. ಸೊ ವಾಟ್ ಎವರ್ ಪ್ರಾಬ್ಲಮ್ಸ್ ಆರ್ ದೇರ್, we are trying to minimize the problems and we are giving them therapy so that they can manage. ನಿಮ್ಗೆ ಇದು ಕಂಡು ಬರ್ತಾ ಇದೆ ಕಾಸ್ ಫಾರ್ ದಿಸ್, ಅಂದರೆ ಸೋಷಿಯಲ್ ಆಗಿ ಆ ಕಾಸಿನ ಅಟೆಂಡ್ ಮಾಡಲಿಕ್ಕೆ ಏನಾದರೂ ಮಾಡ್ತಾ ಇದ್ದೀರಾ? ಅಲ್ಲ, ಈಗ ಇಟ್ ಡಿಪೆಂಡ್ಸ್ ಆನ್ ಇದು. ಈಗ ಫಾರ್ ಎಕ್ಸಾಂಪಲ್ ಆಟಿಸಮ್ಗೆ ಏನು ನೋನ್ ಕಾಸ್ ಇಲ್ಲ. ಅದು ಏನು ಈಗ ಮಾಧ್ಯಮದಲ್ಲೆಲ್ಲ ಇದು ವ್ಯಾಕ್ಸಿನ್ ಇಂದ ಬರ್ತದೆ ಅಂತ ಎಲ್ಲ ಹೇಳ್ತಾರೆ, ಅದೆಲ್ಲ 100% ನಾಟ್ ಟ್ರೂ. ಬಟ್ ಆಟಿಸಮ್ಗೆಲ್ಲ ಕ್ಯೂರ್ ಅಂತ ಇಲ್ಲ.
So the problem is we are not only treating the child, we are also treating the family. Because one parent was living with the child, when they are showering so much affection on the child, they expect the child to reciprocate. They expect the child also to respond. Usually these children with autism, they don't respond. So we are not just treating the child, we are treating the whole family. So when we are holding counseling sessions, it is not just for the child, it is for the whole family, for the parent, and sometimes even the teachers also. And to create greater awareness about this, we are planning a workshop, because earlier what used to happen is these children with autism, these children with ADHD, they are not being identified in school. They were being treated like children with attention deficit hyperactive disorder. They were being treated as children who are very difficult. They were being regularly punished. Children with autism are being treated as a child with introversion, not responding. So to create greater awareness, we have planned a workshop for school teachers. That is including school teachers, counselors, school nurses, and so that we can workshop here in Father Mother, so that we can create greater awareness, and so these teachers can pick up these children. Because there is already a scheme. There is already a scheme of the government where there is a specific government doctors go there to regularly visit the schools and then identify people, students with this one. Is Bandhavya associated with that too? No, as far as I am aware, there is no government scheme where they go. We conduct school health camps. I think we probably conduct the maximum school health camps in Mangalore. For last year, for instance, we have conducted school health camp for 21,000 children. And there, if we see anything, we will immediately refer the children to Bandhavya. 21,000 health camps. 21,000 children, school children. Sir, that more than 60 schools. Out of the 300 cases which you have got, the most unusual thing you have noticed is the campus connect, the students with the teachers, the mobile addiction, or what it is? Most unusual, you say? Yeah. Not the most common. The most important thing, which is the achievement of your intervention, no? I won't say one is more important than the other. For us, everything is important. And so I wouldn't want to categorize something as more, because for the parents that is important. So I wouldn't want to categorize something as more important than something else. No, what it is called, the government schemes, now you know there is no scheme. No, and some area where there is attention is required, now you are taking a step going deep to the students. So it's a great thing. The schools. Yeah, it's a good step. So in this direction, what is important is, when a child has a problem, if it is treated at that stage, the life of that child is better. Most of the time what happens is the parents are not able to identify the problem that the child has. So this Bandhavya helps every family to identify if at all there is a problem at a very young age and start therapy and treatment. That would help the person later on in life. If the problem matures or is identified later, it is all the more difficult to cure, to set the person right. Yeah, that's the main intention here. And as Baudus asked, we have now come to the understanding that most of the cases are because of media addiction, the social media addiction. Most of the cases, and also others are related to that. So when they come to Bandhavya, it is not only mental problems that we address, it's also physical, because the children, when they come here, our focus is the integral person is the focus. So anything connected with this particular person, if there is a problem, because it is attached to the medical college as well as to the hospital, we have other departments where also we can refer the child at a very young age. Dr. Anand, the 21,000 children have been attended or part of the screen. In last 1 year, this is not screening only for autism or ADHD. Okay. The schools have school health programs. Yeah. So we go to the schools. And depending upon the strength of the school, usually for 3 to 4 days, over 3 to 4 days, we conduct school health camps. So all the schools include about 60 schools, about 21,000 students. They have screened them for everything, including physical ailments,
for 60 a, schools spread in which part? It's in the Mangalore Taluk or across the district? You're focusing government. Nicola Coutinho, she has a homeopathic consultant and a trainer in Germany. And we also have resource persons, speakers from all over India, including highlighting more on research and use of artificial intelligence in homeopathic area, including agro-homeopathy and veterinary homeopathy, which are the recent advancements. We have delegates from all over India, including students, postgraduates, practitioners. Can you share all these details, abstracts with us? Yeah, we can do this. This is being shared. The names and the papers. Yeah. This will be shared. And your workshop on objective structured clinical examination. Yes. What does that mean? You say that it's now to remove the bias and listen. What does this mean? This objective structured clinical exam. Yeah, what is yeah. it? In a medical education, there is examination in the theory as well as practical and viva. When we do the practical, we have various standards in different institutions. But when we practice this method, objective structured clinical examination, which is currently used in some universities of India and most of the universities abroad, it helps to standardize the examination, assessment. So this is involving a trained patient, and student will be assessed by how he is examining the patient with a checklist, whether he does A to B or C, D and Z. Based on that, there is no favoritism involved, there is no bias. Judgmental bias is not there. You said there is no judgmental bias on the part of the examiner to the examinee. Examiners. No, I'm saying